ಓಕೆ, ಈಗ ಬರ್ತಾ ಇರುವಂಥ ಒಂದು ಅಪ್ಡೇಟ್. ಕೇಂದ್ರ ಸರ್ಕಾರದಿಂದ ಒಂದು ತುರ್ತು ಸುದ್ದಿಗೋಷ್ಠಿ ನಡೀತಾ ಇದೆ. ಸಂಜೆ 5:30ಕ್ಕೆ ಸರ್ಕಾರದಿಂದ ಸುದ್ದಿಗೋಷ್ಠಿ. ಆಪರೇಷನ್ ಸಿಂಧೂರ ಬಗ್ಗೆ ಮಾಹಿತಿ. ಕೇಂದ್ರ ಸರ್ಕಾರದಿಂದ ತುರ್ತು ಸುದ್ದಿಗೋಷ್ಠಿ. ಬಹುಶಃ ಏನಾಯ್ತು ನಿನ್ನೆ ಅನ್ನೋದನ್ನು ಸರ್ಕಾರ ಹೇಳುತ್ತೆ ನಮಗೆ. ಆಮೇಲೆ ವೀಕ್ಷಕರೇ, ಅನೇಕ ಫೇಕ್ ನ್ಯೂಸ್ಗಳು ಕೂಡ ಸಾಕಷ್ಟು ಓಡಾಡ್ತಾ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ನಂತರ ಯಾರ್ಯಾರ್ದೋ ಫೇಸನ್ನು ಹಾಕ್ಬಿಟ್ಟು ಏನೇನೋ ಮಾತಾಡಿಸ್ಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ಕೆಲವೊಮ್ಮೆ, ಆದರೆ ಲೇಟೆಸ್ಟಾಗಿ ಕೊಡ್ತೀವಿ. 5:30ಕ್ಕೆ ಸರ್ಕಾರದಿಂದ ತುರ್ತು ಸುದ್ದಿಗೋಷ್ಠಿ. ಇವತ್ತು ಬೆಳಗ್ಗೆನೇ ಆಗಬೇಕಾಗಿತ್ತು ನನ್ನ ಪ್ರಕಾರ. ನಿನ್ನೆ ಏನಾಯಿತು, ಎಲ್ಲೆಲ್ಲಿ ಈಗ ನೀವು ಮೊನ್ನೆ ನೋಡಿದ್ರಲ್ವಾ, ವಿದೇಶಾಂಗ ಇಲಾಖೆ ಮತ್ತು ರಕ್ಷಣಾ ಇಲಾಖೆ ಇಬ್ಬರು ಹೆಣ್ಣುಮಕ್ಕಳು ಮತ್ತು ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಮಿಸ್ತ್ರಿ ಹೇಗೆ ಮಾಹಿತಿಯನ್ನು ಕೊಟ್ಟರು. 9 ಕಡೆ ಅಟ್ಯಾಕ್ ಮಾಡಿದ್ವಿ, ಹೆಂಗೆ ಅಟ್ಯಾಕ್ ಮಾಡಿದ್ವಿ, ಯಾಕೆ ಅಟ್ಯಾಕ್ ಮಾಡಿದ್ವಿ, ಅದೇ ಥರ ಡ್ರೋನಲ್ಲಿ 12 ಕಡೆ ಅಟ್ಯಾಕ್ ಮಾಡಿದ್ದಾರಲ್ಲ, ಅದರ ಮಾಹಿತಿಯನ್ನು ಕೊಡ್ತಾರೆ. ಆಮೇಲೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಕರಾಚಿಗೆ ಹೌದಾ ಅಲ್ವಾ, ಅಥವಾ ಪೇಶಾವರದಲ್ಲಿ ಸ್ಫೋಟ ಆಗಿದ್ದು ಹೌದಾ ಅಲ್ವಾ, ನಿಜಾನ, ಇದೆಲ್ಲ ವಿಚಾರಗಳು. ಆಮೇಲೆ ನಾವೇನು ಹೊಡೆದುರುಳಿಸಿದ್ದೇವೆ, ಏನು F-16 2 ಉರುಳಿಸಿದ್ದೀವಿ, ಆಮೇಲೆ PH-17 ರಷ್ಯಾ ನಿರ್ಮಿತ ಅದೆಷ್ಟು ಉರುಳಿಸಿದ್ದೀವಿ, ಇದೆಲ್ಲದರ ಬಗ್ಗೆ ಮಾಹಿತಿ ಬಹುಶಃ 5:30ಕ್ಕೆ ಸಿಗುವಂಥ ಸಾಧ್ಯತೆ ಇದೆ. ಆಯಾಯ ಕಾಲಘಟ್ಟಕ್ಕೆ, ಅಂದರೆ ಆಯಾಯ ಸಂದರ್ಭಕ್ಕೆ ಅನುಸಾರವಾಗಿ ಆ ಮಾಹಿತಿಗಳನ್ನು ಕೇಂದ್ರ ಸರ್ಕಾರ ನಮಗೆ ಕೊಡ್ತಾ ಹೋಗುತ್ತೆ. ಅಂದರೆ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರಿಗೆ ಅದನ್ನು ತಿಳಿಸುವುದು ಅನಿವಾರ್ಯತೆ. ನೀವು ಕೆಲವೆಲ್ಲ ಮಿಲಿಟರಿ ಸರ್ಕಾರ ಎಲ್ಲ ಇರುತ್ತಲ್ಲ, ಸರ್ವಾಧಿಕಾರ, ಅವ್ರು ಹೇಳಬೇಕು ಅಂತೇನಿಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಆಯ್ಕೆ ಮಾಡಿದಂಥ ಸರ್ಕಾರ ಅದರ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡಬೇಕು. ಓಕೆ, ಈಗ ಬರ್ತಾ ಇರುವಂಥ ಒಂದು ಅಪ್ಡೇಟ್. ಕೇಂದ್ರ ಸರ್ಕಾರದಿಂದ ಒಂದು ತುರ್ತು ಸುದ್ದಿಗೋಷ್ಠಿ ನಡೀತಾ ಇದೆ. ಸಂಜೆ 5:30ಕ್ಕೆ ಸರ್ಕಾರದಿಂದ ಸುದ್ದಿಗೋಷ್ಠಿ. ಆಪರೇಷನ್ ಸಿಂಧೂರ ಬಗ್ಗೆ ಮಾಹಿತಿ. ಕೇಂದ್ರ ಸರ್ಕಾರದಿಂದ ತುರ್ತು ಸುದ್ದಿಗೋಷ್ಠಿ. ಬಹುಶಃ ಏನಾಯ್ತು ನಿನ್ನೆ ಅನ್ನೋದನ್ನು ಸರ್ಕಾರ ಹೇಳುತ್ತೆ ನಮಗೆ. ಆಮೇಲೆ ವೀಕ್ಷಕರೇ, ಅನೇಕ ಫೇಕ್ ನ್ಯೂಸ್ಗಳು ಕೂಡ ಸಾಕಷ್ಟು ಓಡಾಡ್ತಾ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ನಂತರ ಯಾರ್ಯಾರ್ದೋ ಫೇಸನ್ನು ಹಾಕ್ಬಿಟ್ಟು ಏನೇನೋ ಮಾತಾಡಿಸ್ಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ಕೆಲವೊಮ್ಮೆ, ಆದರೆ ಲೇಟೆಸ್ಟಾಗಿ ಕೊಡ್ತೀವಿ. 5:30ಕ್ಕೆ ಸರ್ಕಾರದಿಂದ ತುರ್ತು ಸುದ್ದಿಗೋಷ್ಠಿ. ಇವತ್ತು ಬೆಳಗ್ಗೆನೇ ಆಗಬೇಕಾಗಿತ್ತು ನನ್ನ ಪ್ರಕಾರ. ನಿನ್ನೆ ಏನಾಯಿತು, ಎಲ್ಲೆಲ್ಲಿ ಈಗ ನೀವು ಮೊನ್ನೆ ನೋಡಿದ್ರಲ್ವಾ, ವಿದೇಶಾಂಗ ಇಲಾಖೆ ಮತ್ತು ರಕ್ಷಣಾ ಇಲಾಖೆ ಇಬ್ಬರು ಹೆಣ್ಣುಮಕ್ಕಳು ಮತ್ತು ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಮಿಸ್ತ್ರಿ ಹೇಗೆ ಮಾಹಿತಿಯನ್ನು ಕೊಟ್ಟರು. 9 ಕಡೆ ಅಟ್ಯಾಕ್ ಮಾಡಿದ್ವಿ, ಹೆಂಗೆ ಅಟ್ಯಾಕ್ ಮಾಡಿದ್ವಿ, ಯಾಕೆ ಅಟ್ಯಾಕ್ ಮಾಡಿದ್ವಿ, ಅದೇ ಥರ ಡ್ರೋನಲ್ಲಿ 12 ಕಡೆ ಅಟ್ಯಾಕ್ ಮಾಡಿದ್ದಾರಲ್ಲ, ಅದರ ಮಾಹಿತಿಯನ್ನು ಕೊಡ್ತಾರೆ. ಆಮೇಲೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಕರಾಚಿಗೆ ಹೌದಾ ಅಲ್ವಾ, ಅಥವಾ ಪೇಶಾವರದಲ್ಲಿ ಸ್ಫೋಟ ಆಗಿದ್ದು ಹೌದಾ ಅಲ್ವಾ, ನಿಜಾನ, ಇದೆಲ್ಲ ವಿಚಾರಗಳು. ಆಮೇಲೆ ನಾವೇನು ಹೊಡೆದುರುಳಿಸಿದ್ದೇವೆ, ಏನು F-16 2 ಉರುಳಿಸಿದ್ದೀವಿ, ಆಮೇಲೆ PH-17 ರಷ್ಯಾ ನಿರ್ಮಿತ ಅದೆಷ್ಟು ಉರುಳಿಸಿದ್ದೀವಿ, ಇದೆಲ್ಲದರ ಬಗ್ಗೆ ಮಾಹಿತಿ ಬಹುಶಃ 5:30ಕ್ಕೆ ಸಿಗುವಂಥ ಸಾಧ್ಯತೆ ಇದೆ. ಆಯಾಯ ಕಾಲಘಟ್ಟಕ್ಕೆ, ಅಂದರೆ ಆಯಾಯ ಸಂದರ್ಭಕ್ಕೆ ಅನುಸಾರವಾಗಿ ಆ ಮಾಹಿತಿಗಳನ್ನು ಕೇಂದ್ರ ಸರ್ಕಾರ ನಮಗೆ ಕೊಡ್ತಾ ಹೋಗುತ್ತೆ. ಅಂದರೆ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರಿಗೆ ಅದನ್ನು ತಿಳಿಸುವುದು ಅನಿವಾರ್ಯತೆ. ನೀವು ಕೆಲವೆಲ್ಲ ಮಿಲಿಟರಿ ಸರ್ಕಾರ ಎಲ್ಲ ಇರುತ್ತಲ್ಲ, ಸರ್ವಾಧಿಕಾರ, ಅವ್ರು ಹೇಳಬೇಕು ಅಂತೇನಿಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ
ನಾವು ಆಯ್ಕೆ ಮಾಡಿದಂಥ ಸರ್ಕಾರ ಅದರ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡಬೇಕು. ಓಕೆ, ಈಗ ಬರ್ತಾ ಇರುವಂಥ ಒಂದು ಅಪ್ಡೇಟ್. ಕೇಂದ್ರ ಸರ್ಕಾರದಿಂದ ಒಂದು ತುರ್ತು ಸುದ್ದಿಗೋಷ್ಠಿ ನಡೀತಾ ಇದೆ. ಸಂಜೆ 5:30ಕ್ಕೆ ಸರ್ಕಾರದಿಂದ ಸುದ್ದಿಗೋಷ್ಠಿ. ಆಪರೇಷನ್ ಸಿಂಧೂರ ಬಗ್ಗೆ ಮಾಹಿತಿ. ಕೇಂದ್ರ ಸರ್ಕಾರದಿಂದ ತುರ್ತು ಸುದ್ದಿಗೋಷ್ಠಿ. ಬಹುಶಃ ಏನಾಯ್ತು ನಿನ್ನೆ ಅನ್ನೋದನ್ನು ಸರ್ಕಾರ ಹೇಳುತ್ತೆ ನಮಗೆ. ಆಮೇಲೆ ವೀಕ್ಷಕರೇ, ಅನೇಕ ಫೇಕ್ ನ್ಯೂಸ್ಗಳು ಕೂಡ ಸಾಕಷ್ಟು ಓಡಾಡ್ತಾ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ನಂತರ ಯಾರ್ಯಾರ್ದೋ ಫೇಸನ್ನು ಹಾಕ್ಬಿಟ್ಟು ಏನೇನೋ ಮಾತಾಡಿಸ್ಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ಕೆಲವೊಮ್ಮೆ, ಆದರೆ ಲೇಟೆಸ್ಟಾಗಿ ಕೊಡ್ತೀವಿ. 5:30ಕ್ಕೆ ಸರ್ಕಾರದಿಂದ ತುರ್ತು ಸುದ್ದಿಗೋಷ್ಠಿ. ಇವತ್ತು ಬೆಳಗ್ಗೆನೇ ಆಗಬೇಕಾಗಿತ್ತು ನನ್ನ ಪ್ರಕಾರ. ನಿನ್ನೆ ಏನಾಯಿತು, ಎಲ್ಲೆಲ್ಲಿ ಈಗ ನೀವು ಮೊನ್ನೆ ನೋಡಿದ್ರಲ್ವಾ, ವಿದೇಶಾಂಗ ಇಲಾಖೆ ಮತ್ತು ರಕ್ಷಣಾ ಇಲಾಖೆ ಇಬ್ಬರು ಹೆಣ್ಮಕ್ಳು ಮತ್ತು ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಮಿಸ್ತ್ರಿ ಹೇಗೆ ಮಾಹಿತಿಯನ್ನು ಕೊಟ್ಟರು. 9 ಕಡೆ ಅಟ್ಯಾಕ್ ಮಾಡಿದ್ವಿ, ಹೆಂಗೆ ಅಟ್ಯಾಕ್ ಮಾಡಿದ್ವಿ, ಯಾಕೆ ಅಟ್ಯಾಕ್ ಮಾಡಿದ್ವಿ, ಅದೇ ಥರ ಡ್ರೋನಲ್ಲಿ 12 ಕಡೆ ಅಟ್ಯಾಕ್ ಮಾಡಿದ್ದಾರಲ್ಲ, ಅದರ ಮಾಹಿತಿಯನ್ನು ಕೊಡ್ತಾರೆ. ಆಮೇಲೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಕರಾಚಿಗೆ ಹೌದಾ ಅಲ್ವಾ, ಅಥವಾ ಪೇಶಾವರದಲ್ಲಿ ಸ್ಫೋಟ ಆಗಿದ್ದು ಹೌದಾ ಅಲ್ವಾ, ನಿಜಾನ, ಇದೆಲ್ಲ ವಿಚಾರಗಳು. ಆಮೇಲೆ ನಾವು ಏನು ಹೊಡೆದುರುಳಿಸಿದ್ದೇವೆ, ಏನು F-16 2 ಉರುಳಿಸಿದ್ದೀವಿ, ಆಮೇಲೆ PH-17 ರಷ್ಯಾ ನಿರ್ಮಿತ ಅದೆಷ್ಟು ಉರುಳಿಸಿದ್ದೀವಿ, ಇದೆಲ್ಲದರ ಬಗ್ಗೆ ಮಾಹಿತಿ ಬಹುಶಃ 5:30ಕ್ಕೆ ಸಿಗುವಂಥ ಸಾಧ್ಯತೆ ಇದೆ. ಆಯಾಯ ಕಾಲಘಟ್ಟಕ್ಕೆ, ಅಂದರೆ ಆಯಾಯ ಸಂದರ್ಭಕ್ಕೆ ಅನುಸಾರವಾಗಿ ಆ ಮಾಹಿತಿಗಳನ್ನು ಕೇಂದ್ರ ಸರ್ಕಾರ ನಮಗೆ ಕೊಡ್ತಾ ಹೋಗುತ್ತೆ. ಅಂದರೆ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರಿಗೆ ಅದನ್ನು ತಿಳಿಸುವುದು ಅನಿವಾರ್ಯತೆ. ನೀವು ಕೆಲವೆಲ್ಲ ಮಿಲಿಟರಿ ಸರ್ಕಾರ ಎಲ್ಲ ಇರುತ್ತಲ್ಲ, ಸರ್ವಾಧಿಕಾರ, ಅವರು ಹೇಳಬೇಕು ಅಂತೇನಿಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಆಯ್ಕೆ ಮಾಡಿದಂಥ ಸರ್ಕಾರ ಅದರ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡಬೇಕು.